ಬಳ್ಳಾರಿ ಸಂಸದ ಮೂವರು ಶಾಸಕರಿಗೆ ಇಡಿ ಈಗ ಗ್ರಿಲ್ ಮಾಡ್ತಾ ಇರತಕ್ಕಂಥ ವಿಚಾರ. ಸತತ 2 ಗಂಟೆಗಳಿಂದ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಬೆಳಗ್ಗೆನೇ ಬಂದರು ಅಂತ ಹೇಳ್ತಾರೆ. ಎಲ್ಲರಿಗೂ ಒಂದೇ ಮಾದರಿ 28 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರಂತೆ. ಎಲ್ಲರ ಹೇಳಿಕೆಗಳನ್ನು ದಾಖಲಿಸ್ಕೊತಾ ಇದ್ದಾರೆ ಇಡಿ ಅಧಿಕಾರಿಗಳು. ಓಕೆ, ರೆಡಿಮೇಡ್. ಅದಕ್ಕೆ ಅವರೆಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಬಂದಿರ್ತಾರೆ. ಯಾವ ಥರ ಪ್ರಶ್ನೆಗಳು ಕೇಳಬೇಕು, ಏನೇನು ಮಾಹಿತಿಯನ್ನು ಪಡ್ಕೋಬೇಕು, ದೋಷಾರೋಪ ಪಟ್ಟಿಯಲ್ಲಿ ಅವ್ರು ಏನು ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ ಏನು ಸಾಕ್ಷಿಗಳನ್ನು ಕಲೆ ಹಾಕಬೇಕು, ಇವೆಲ್ಲ ಇಡಿ ಅಧಿಕಾರಿಗಳ ಲೆಕ್ಕಾಚಾರ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆಯೇ ಈಗಾಗಲೇ ನಾಗೇಂದ್ರ ಅವರ ತಲೆದಂಡ ಆಗೋಯ್ತು. ಈಗ ಸಂಸದರು ಮತ್ತು ಶಾಸಕರನ್ನು ಏನಾದರೂ ಅರೆಸ್ಟ್ ಮಾಡ್ತಾರಾ, ಇದೇ ಪ್ರಶ್ನೆ. ಬೆಳ್ಳಂಬೆಳಗ್ಗೆ ಸಂಸದ ತುಕಾರಾಂಗೆ ಇಡಿ ಶಾಕ್ ಅಂತೆ. ಸಂಸದ ತುಕಾರಾಂ ಮನೆಯಲ್ಲಿ ಇಡಿ ಇಂಚಿಂಚು ಶೋಧವನ್ನು ಮಾಡ್ತಾ ಇದ್ದಾರೆ. ಕಳೆದ 3 ಗಂಟೆಗಳಿಂದ ದಾಖಲೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. 3 MLAಗಳು ಇದ್ದಾರೆ ಅದರಲ್ಲಿ. ಸಂಡೂರಿನಲ್ಲಿರುವ ತುಕಾರಾಂ ಅವರ ಮನೆಯಲ್ಲಿ ಇಡಿ ಶೋಧ. ಈಗ ತುಕಾರಾಂ MP ಅವರ ಪತ್ನಿನೇ ಈಗ ಅಲ್ಲಿ MLA. ಸೊ ತುಕಾರಾಂಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಅಂತ. ಅಧಿಕಾರಿಗಳ ಪ್ರಶ್ನೆಗೆ ನನಗೇನೂ ಗೊತ್ತಿಲ್ಲ ಅಂತಿದ್ದಾರಂತೆ ತುಕಾರಾಂ. ಯಾಕೆಂದರೆ ತುಕಾರಾಮೇ ಕ್ಯಾಂಡಿಡೇಟ್ ಅವಾಗ. ಅವರ ಗೆಲುವಿಗೆ ದುಡ್ಡು ಹಂಚಿಕೆಯಾಗಿದೆ ಅಂತಕ್ಕಂಥದ್ದು. ಯಾಕೆ ಅಂತಂದರೆ BJPಯಿಂದ ಶ್ರೀರಾಮುಲು ಇವರ ಪ್ರತಿಸ್ಪರ್ಧಿ. ಹಾಗಾಗಿ ದುಡ್ಡು ಹಂಚಿಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಪರ್ಟಿಕ್ಯುಲರ್ಲಿ ತುಕಾರಾಂ ಅವರ ನಿವಾಸದಲ್ಲಿ ಹೇಗೆ ನಡೀತಾ ಇದೆ ಇಡಿ ರೇಡು, ಏನು ಪ್ರಶ್ನೆಗಳು, ಅದಕ್ಕೆ ಇವರ ರಿಯಾಕ್ಷನ್ ಏನು? ಅರವಿಂದ್, ಒಟ್ಟು ಈಗ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ 3 ಶಾಸಕರು ಮತ್ತು ಸಂಸದ ತುಕಾರಾಂ ಅವರ ಮೇಲೆ ಇಡಿ ಅಧಿಕಾರಿಗಳನ್ನ ದಾಳಿ ಮಾಡಿದ್ರೆ ಎಲ್ರಿಗೂ ಕೂಡ ಒಂದೇ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಇದ್ರ. ಅದಕ್ಕೆ ತುಕಾರಾಂ ಅವ್ರಿಗೂ ಸಹಿತ ಒಟ್ಟು 18 ಪ್ರಶ್ನೆಗಳನ್ನ ಮುಂದಿಟ್ಕೊಂಡಿರ್ತಕ್ಕಂಥ ಇಡಿ ಅಧಿಕಾರಿಗಳು ಅವರಿಂದ ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನು ಬಯಸ್ತಾ ಇದ್ರೆ. ಆದ್ರೆ ತುಕಾರಾಂ ಅವರು ಎಲ್ಲದಕ್ಕೂ ಕೂಡ ನನಗೇನು ಗೊತ್ತಿಲ್ಲ ಅನ್ನುವಂತ ರೀತಿಯಲ್ಲಿ ಅಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನ ಕೊಡ್ತಾ ಇದ್ರೆ. ಹೀಗಾಗಿ ಇಡಿ ಅಧಿಕಾರಿಗಳು ಅವರನ್ನ ಮುಂದ್ ಕುಟ್ಕೊಂಡು 1 to 1 ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ. ಇಡಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಈಗ ತುಕಾರಾಂ ಅವರು ತಬ್ಬಿಬ್ಬಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನ ಕೊಡ್ತಾ ಇಲ್ಲ. ಹೀಗಾಗಿ ಇಡಿ ಅಧಿಕಾರಿಗಳು ನಿರಂತರವಾಗಿ ಅವ್ರ ಮನೆಯಲ್ಲಿ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದಿಷ್ಟು ಜನ ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ, ದಾಖಲೆಗಳ ಹುಡುಕಾಟದಲ್ಲಿ ತೊಡಗಿದ್ರೆ, ಇನ್ನೊಂದಿಷ್ಟು 3-4 ಜನ ಇಡಿ ಅಧಿಕಾರಿಗಳು ಸುತ್ತಲೂ ಕೂತ್ಕೊಂಡು ಅವರಿಂದ ಉತ್ತರವನ್ನ ಬಯಸ್ತಾ ಇದ್ದಾರೆ. ಆದ್ರೆ ತುಕಾರಾಂ ಅವರು ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನು ಕೊಡುವಲ್ಲಿ ವಿಫಲರಾಗಿದ್ರೆ. ಹೀಗಾಗಿ ಅಧಿಕಾರಿಗಳು ನಿರಂತರವಾಗಿ ತಮ್ಮ ಏನು ದಾಳಿ ಏನಿತ್ತು ಅದನ್ನ ಮುಂದುವರಿಸಿದ್ದಾರೆ. ಆದ್ರೆ ಸದ್ಯಕ್ಕೆ ಇರುವಂತ ಮಾಹಿತಿ ಪ್ರಕಾರ ಒಟ್ಟು 60ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಒಟ್ಟು 7-8 ಕಡೆಗಳಲ್ಲಿ ದಾಳಿ ಮಾಡೋದ್ರ ಮೂಲಕ ಎಲ್ಲರನ್ನೂ ಕೂಡ ಒಂದೇ ರೀತಿಯ ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡು ಬಂದು ಅವರಿಂದ ಉತ್ತರವನ್ನು ಬಯಸಲಿಕ್ಕೆ ಮುಂದಾಗಿದ್ದಾರೆ. ಅರವಿಂದ್, ಥ್ಯಾಂಕ್ ಯು ಅಮರೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇನ್ನೂ ಕೂಡ ರೇಡ್ ಮುಂದುವರೆದಿದೆ. ನಂತರ ಗೊತ್ತಾಗುತ್ತೆ ಏನಾಯಿತು ಏನು ಎತ್ತ ಅಂತಕ್ಕಂಥದ್ದು. ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾ ಹೋಗ್ತೀವಿ.